ಅಭಿಜಿತ್ ದಿಪ್ಕೆ ಅನ್ನೋ ಒಬ್ಬ ವ್ಯಕ್ತಿ ಏನು ಒಂದು 2-3 ದಿವಸದಿಂದ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಜಸ್ಟ್ ಸೋಷಲ್ ಮೀಡಿಯಾಲಿ ಒಂದು 5 ಈ ಥರ ನಾವು ನಮ್ಮ ಗೌರ್ಮೆಂಟ್ ಬಂದರೆ ಈ ಥರ ಮಾಡ್ತೀವಿ ಜಸ್ಟ್ ಒಂದು 5 ಸೆಟ್ ಆಫ್ ರೂಲ್ಸ್ನ ಕೊಟ್ಟು ನಮ್ಮ ಗೌರ್ಮೆಂಟ್ ಬಂದರೆ ಈ ಥರ ಮಾಡ್ತೀವಿ ಅನ್ನೋ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಇವತ್ತಿಗೆ 19M ಫಾಲೋವರ್ಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಆಗಿದೆ ಅಂದರೆ ಜೆನ್ಜಿ ಎಲ್ಲ ಇದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅದು ಮಾಡ್ತಿದ್ದಾರೆ, ಈ ಥರ ಎಲ್ಲ ಕನ್ವರ್ಟ್ ಆಗಿದೆ. ಬಟ್ ನಿಜವಾದ ಫ್ಯಾಕ್ಟ್ ಏನಂದರೆ ಅದು ಮೇಯ್ನು ಕ್ರಿಯೇಟ್ ಆಗಿರೋದು ಅಕೌಂಟು USA ಕ್ರಿಯೇಟ್ ಆಗಿರೋದು ಅಕೌಂಟ್, ಅದು US ಬೇಸ್ಡ್ ಅಕೌಂಟ್. ಅದು ಅದರಲ್ಲಿ 59% ಫಾಲೋವರ್ಸು ಪಾಕಿಸ್ತಾನದವ್ರು ಇದ್ದಾರೆ, 9% ಫಾಲೋವರ್ಸು USA ಈ ಥರ ಹೋಗಿ 91% ಫಾಲೋವರ್ಸು ಔಟ್ಸೈಡ್ ಆಫ್ ಕಂಟ್ರಿ, ನಮ್ಮ ಇಂಡಿಯಾ ಬಿಟ್ಟು ಆಚೆ ಇರೋದು. ಜಸ್ಟ್ 9% ಈ ಥರ ಏನೋ ಇದೆಯಲ್ಲ ಅಂದ್ಬಿಟ್ಟು ನಮ್ಮ ಇಂಡಿಯಾದವ್ರು ಫಾಲೋ ಮಾಡ್ತಿದ್ರು. ಅದರಲ್ಲೂ ಜೆನ್ಜಿನೇ ಫಾಲೋ ಮಾಡ್ತಿದ್ರು ಅಂತ ನಾವು ಹೇಳೋಕ್ಕಾಗಲ್ಲ. 9%ಅಲ್ಲಿ ಯಾರು ಬೇಕೋ ಫಾಲೋವರ್ ಮಾಡಿರ್ಬೋದು, ಅದರಲ್ಲೂ ತುಂಬ ಫೇಕ್ ಫಾಲೋವರ್ಸ್ ಇದ್ದಾರೆ ಅದರಲ್ಲಿ. ಅದು ಅಭಿಜಿತ್ ದಿಪ್ಕೆ ಅನ್ನೋ ವ್ಯಕ್ತಿ AFP ಪಾರ್ಟಿಲಿ ಗುರುತಿಸ್ಕೊಂಡ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಏನು ನಾವು ದೇಶಕ್ಕೆ ಒಳ್ಳೇದು ಮಾಡೋ ಅಂಥದ್ದು ಕಾರ್ಯವೈಖರಿಗಳು ನಮಗೆ ತೋರಿಸ್ಕೊಂಡಿರ್ಬೋದು. ಬಟ್ ಅವರು ಮೇಯ್ನ್ ಇಂಟೆನ್ಷನ್ನು BJP ಪ್ರೊಪಗಂಡನ ಹಾಳು ಮಾಡೋ ಅಂಥದ್ದು. BJPನ ಹಾಳು ಮಾಡಬೇಕು. ಮೊನ್ನೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮನ್ನ ಫಾಲೋ ಮಾಡಿ BJPನ ಪೇಜ್ನ ಅನ್ಫಾಲೋ ಮಾಡಿ ಅಂತ. ಯಾಕೆ BJP ಒಂದೇನ ಪಕ್ಷ ಇರೋದು, ಬೇರೆ ಪಕ್ಷಗಳನ್ನ ಅನ್ಫಾಲೋ ಮಾಡ್ಬೋದಲ್ವಾ? ಏನಕ್ಕೆ ಹೇಳ್ಬೇಕು ಆ ಥರ? ಬರೀ BJPನೇ ಅನ್ಫಾಲೋ ಮಾಡಬೇಕು ಅಂತ ಮೇಯ್ನ್ ಇಂಟೆನ್ಷನ್ ಅವ್ರದ್ದು, BJPನ ಅನ್ಫಾಲೋ ಮಾಡಬೇಕಂತ. ಮತ್ತು ಧ್ರುವರಾಟೆ ಅನ್ನೋ ಒಬ್ಬ ಯೂಟ್ಯೂಬರು ಬರೀ ನಮ್ಮ ಪ್ರಧಾನಮಂತ್ರಿಯಾದ ಮೋದಿಜಿಯವ್ರ ಬಗ್ಗೆ ಅವಹೇಳನಕಾರಿ ಬರೀ ತಪ್ಪು ಹೇಳ್ಕೊಂಡು ಬಂದಿದ್ದಾರೆ ಸುಮಾರು ವರ್ಷಗಳಿಂದ. ಅವ್ರ ಜೊತೆ ಇವ್ರು ಗುರುತಿಸ್ಕೊಂಬಂದಿದ್ದಾರೆ, ಅವ್ರ ಜೊತೆ ಇರೋ ಫೋಟೋಸು ವೈರಲ್ ಆಗಿದೆ. ಇವರು AFP ಪಾರ್ಟಿ ಇವರೆಲ್ಲ ಸೇರಿಕೊಂಡು BJP ಮೇಲೆ ಒಂದು ಮಾಡಿರೋ ಪ್ರೊಪಗಂಡ ಇದು. ನಮ್ಮ ಯೂತ್ಸು ಏನು ಆ ಥರ ಗೊತ್ತಿಲ್ಲದೆ ಮಾಡೋ ಅಂಥ ಯೂತ್ಸ್ ಅಲ್ವೇ ಅಲ್ಲ. ನಮ್ಮ ಯೂತ್ಸ್ ಗೊತ್ತು ಯಾರಿಗೆ ಲೀಡರ್ಶಿಪ್ ಕೊಟ್ಟರೆ ಯಾವ ಥರ ತೊಗೊಂಡು ಹೋಗ್ತಾರೆ ಅಂತ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಆಗಲಿ ಗೊತ್ತಾಗುತ್ತೆ ಎಲ್ಲರಿಗೂ ಯಾವ ಪಕ್ಷ ಹೆಂಗೆ ಅಂತ. ಲೀಡರ್ಶಿಪ್ ಅನ್ನೋದು ಫಾಲೋವರ್ಸಲ್ಲಿ ಕೌಂಟಲ್ಲಿ ಬರೋಲ್ಲ. ಎಷ್ಟು ಕೋಟಿ ಲಕ್ಷ ಫಾಲೋವರ್ಸ್ ಇರೋರು ಎಲೆಕ್ಷನಿಗೆ ಬಂದು ಸೋತಿರೋ ಉದಾಹರಣೆಗಳಿದೆ. ಫಾಲೋವರ್ಸಲ್ಲಿ ಏನೂ ಬರೋಲ್ಲ, ಲೀಡರ್ಶಿಪ್ಪಲ್ಲಿ ನಿಂತಿರೋದಲ್ಲ. ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು, ನಮ್ಮ ಶಾಸಕರಾದ SR ವಿಶ್ವನಾಥ್ ಅವರು ಇಂಥ ಲೀಡರ್ಶಿಪ್ ಇರೋ ವ್ಯಕ್ತಿ ನೋಡಿ ಜನ ಯಾವತ್ತೂ ಕೈ ಬಿಡೋಲ್ಲ. ನಮ್ಮ ಯೂತ್ಸು ಅಷ್ಟೇ. ನಮ್ಮ ಯೂತ್ಸಿಗೆ SR ವಿಶ್ವನಾಥ್ ಸಾಹೇಬರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಆಗಲಿ ಯಾವುದಕ್ಕೂ ಇಲ್ಲ ಅಂದಿಲ್ಲ ಅವರು. ಈ ಥರ ಲೀಡರ್ಶಿಪ್ ಇರೋ ವ್ಯಕ್ತಿನ ಜೆನ್ಜಿ ಯಾವುದೇ ಕಾರಣಕ್ಕೂ ಯೂತ್ಸು ಬಿಟ್ಕೊಡೋ ಮಾತೇ ಇಲ್ಲ. ನಾವು ನಮ್ಮ ಲೀಡರ್ಸಿಂದ ನಾವು ನಿಂತಿರ್ತೀವಿ. ಇದು ಏನಾಗ್ತಿದೆ ಅಂದರೆ 16 to 20 ಇಯರ್ಸ್ಗೆ ಯೂತ್ಸ್ ಏನಿದ್ದಾರೆ, ಯೂತ್ಸ್ಗೆ ಇನ್ನೂ ಸ್ವಲ್ಪ ಪೊಲಿಟಿಕಲ್ ನಾಲೆಡ್ಜು ಬೇಕು. ನಾಲೆಡ್ಜು ಇಲ್ಲದೇ ಇರೋ ಕಾರಣ ಜಸ್ಟ್ ಸೋಷಿಯಲ್ ಮೀಡಿಯಾ ಈಗೆಲ್ಲ ರೀಲ್ಸ್ ನೋಡಿದ್ರೆ ಹೆಂಗಾಗುತ್ತೆ ನೀವೇ ನೋಡಿದ್ದೀರ. ಒಂದು ರೀಲ್ಸಿಂದ ಇನ್ಫ್ಲೂಯೆನ್ಸ್ ಆಗೋ ವ್ಯಕ್ತಿಗಳಿದ್ದಾರೆ. ಆ ಥರ ಇನ್ಫ್ಲೂಯೆನ್ಸ್ ಆಗಿರೋರೆ ತುಂಬ ನಾಲೆಜ್ ಇರೋ ವ್ಯಕ್ತಿಗಳು ಲೀಡರ್ಶಿಪ್ ನೋಡಿಬಿಟ್ಟು ವೋಟ್ ಹಾಕೋದು ಇದೆಲ್ಲ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾಯಿಂದ ನಾವು ಗುರುತಿಸ್ಕೊಬೋದು ಹೊರತು ನಾವು ಈ ಥರ ಒಂದು ಒಳ್ಳೆ ಕೆಲಸ ಮಾಡ್ತಿರೋ ಪಕ್ಷದ ಮೇಲೆ ಒಂದು ಪ್ರೊಪಗಂಡ ಇಟ್ಬಿಟ್ಟು ಈ ಥರ ಮಾಡೋದು ಇದೆಲ್ಲ ತಪ್ಪು. ನಮ್ಮ ಯೂತ್ಸು ಇದಕ್ಕೆ ಸಹಾಯ ಮಾಡೋದಿಲ್ಲ. ನಾವೇನಿದ್ದೀವಿ ನಮ್ಮ ಲೀಡರ್ಶಿಪ್ಪು ನರೇಂದ್ರ ಮೋದಿಯವರು ಮತ್ತು SR ವಿಶ್ವನಾಥ್ ಅವರಿಂದ ಸದಾ ನಾವು ಇದ್ದೇ ಇರ್ತೀವಿ.